ಈ ಸದನ ಜನರ ಸಮಸ್ಯೆ ಬಗ್ಗೆ ಮಾತಾಡಬೇಕು. ಯಾರಿಗೂ ಜನರ ಸಮಸ್ಯೆ ಇದೆ. ಇಲ್ಲಿ ಇಲ್ಲಿ ಅನುದಾನ ಇಲ್ಲ, ರೈತರು ಸಾಯ್ತಾ ಇದ್ದಾರೆ. ಅಧ್ಯಕ್ಷರೇ ನೀವು ಕೇಂದ್ರ ಸರ್ಕಾರಕ್ಕೆ ದೂರ ಈಗ ಮಳೆ ಬಂದಿದೆ, ಪ್ರಕೃತಿ ವಿಕೋಪ ಆಗಿದೆ ನೋಡ್ರಿ, ಇದೆಲ್ಲ ಸರಿಯಲ್ಲ. ನಾನು ಹೇಳಕತ್ತಿದ್ದೇನೆ, ದಯವಿಟ್ಟು ಗೌರವ ಕೊಟ್ಟು ಕುತ್ಕೊಳ್ರಿ. ನೀವು ಈ ರೀತಿ ಮಾಡಿದ್ರೆ ಸದನ ನಡ್ಸಕ್ಕಾಗಲ್ಲ. ಪ್ರಕೃತಿ ವಿಕೋಪದ ಬಗ್ಗೆ ಅವ್ರು ಏನು ಹೇಳಿದ್ರು? ಪ್ರಕೃತಿ ವಿಕೋಪದ ವ್ಯವಸ್ಥೆಯಲ್ಲಿ ನಮಗೆ ಏನೇನು ಬರ್ತಾ ಇದೆ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರು. ಒಂದು ವೇಳೆ ತಪ್ಪು ಅದನ್ನ ಬಿಟ್ಟುಕೊಟ್ಟು ಸುಮ್ಮನೆ ಎಲ್ಲದಕ್ಕೂ ಎದ್ದು ಸಣ್ಣ ಹುಡುಗರು ಮಾಡ್ದಾಗ ಮಾಡ್ತೀರಿ. ಎಲ್ಲರೂ ನೋಡ್ತಾರೆ ನಿಮ್ಮನ್ನ. ನೀವು ಮಾಡ್ತೀರಿ, ಅವರು ಹಂಗ ಮಾಡ್ತಾರ. ಅಲ್ಲ, ಅವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವ್ರು ಕೇಳೋ ತಾಳ್ಮೆ ಇಲ್ಲ ಅಂದ್ರೆ ಮತ್ತೆ ಇಲ್ಲೇನ್ ಮಾಡಕ್ಕೆ? ಸಭಾಧ್ಯಕ್ಷರೇ, ತಾಳ್ಮೆಯಿಂದ ಸ್ವಲ್ಪ ಕೇಳ್ಬೇಕಲ್ಲ. ಜಗಳ ಮಾಡ್ರಿ, ಮಾಡ್ರಿ ಅಂತ ಹೊಡೆದಾಡ್ರಿ ಎಲ್ಲರೂ ಕೂಡ್ಕೊಂಡು. ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಡಾಕ್ಟ್ರೆ ಕುತ್ಕೊಳ್ರಿ. ಅಲ್ಲ, ಇಲ್ಲಿ ಸೀನಿಯರ್ ಅಧ್ಯಕ್ಷರೇ, ದಯಮಾಡಿ ಖಾಮತ್ ದಯವಿಟ್ಟು ಕೇಳ್ರಿ. ಖಾಮತ್ ಸರ್, ನಾನು ಇಷ್ಟ ಹೇಳ್ತೇನೆ. ನೀವು ಸರಿಯಾಗಿ ಹೇಳಿದ್ರಿ. ನಮ್ಮ ಹಾಕಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಹಿಂಗೆ ಹೇಳ್ತೇವೆ, ಯಾರೋ ಹುಡುಗರು ಜಗಳ ಮಾಡ್ತಾರೆ, ಶಾಲೆ ಹುಡುಗರು ಜಗಳ ಮಾಡ್ದಂಗೆ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ. ನೋಡ್ರಿ, ಅಲ್ಲಿ ಮೇಲೆ ಶಾಲೆಯ ಮಕ್ಕಳು ಬಂದಿದ್ದಾರೆ, ಭಾಳ ಶಿಸ್ತಿನಿಂದ ಕುಂತಿದ್ದಾರೆ. ಅದನ್ನ ನೋಡಿ ಯಾರು ಕಲಿಯೋದು ಬೇಡ? ಇವರು ನಾವು ಇಲ್ಲಿ ನೋಡಿದ್ದೇವೆ ಸರ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಭಾಗದಲ್ಲಿದ್ದಾಗ ನೋಡಿದ್ದೀವಿ. ಈ ಭಾಗಕ್ಕೆ ಸಿದ್ದರಾಮಯ್ಯ ಒದ್ದಿದ್ದು ಒದ್ದಿದ್ದಾರಲ್ಲ, ನೋಡ್ತಾ ಇರಲಿಲ್ವಾ? ಸರ್ಕಾರ ಅಧ್ಯಕ್ಷರೇ, ಬದಲಾವಣೆ ಈ ಸಣ್ಣ ವಿಷಯಕ್ಕೆ ಯಾಕೆ ಟೈಮ್ ಅಧ್ಯಕ್ಷರೇ ಸರಿಯಾಗಿ ಮಾತಾಡಿ ಅಂತ ಹೇಳಿ. ಶಾಲಿ ನೀವ್ ಏನ್ ಹೇಳ್ರಿ, ಶಾಲಿ ಹುಡ್ರ ಅಂತ ಹೇಳ್ಬಾಡ್ರಿ. ಶಾಲಿ ಹುಡ್ರಕ್ಕಿಂತ ಕೊನೆಯದಾಗಿರಲ್ಲ ಅಂತ ಹೇಳಿ, ಶಾಲಿ ಹುಡ್ರಕ್ಕಿಂತ ಕೊನೆಯದಾಗಿದ್ದೀರಿ ಅಂತ ಹೇಳಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ತಮ್ಮ. ಒಂದ್ ನಿಮಿಷ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತ ದಿನ 2010 ಕುತ್ಕೊಳ್ರಿ. ಆ ವಿರುದ್ಧವಾಗಿ ಕೇಸ್ ಗೆದ್ಕೊಂಡ್ ಬಂದಂತವ್ರು ನಾವು ಡಿಸ್ಕ್ವಾಲಿಫಿಕೇಶನ್ ಗೆದ್ದು ನಿಮ್ಮ ಸ್ಪೀಕರ್ಗೆ ಚೀಮಾರಿ ಹಾಕ್ತವ್ರು ನಾವು. ನಿಮ್ಮ ಸರ್ಕಾರಕ್ಕೆ ಚೀಮಾರಿ ನಿಮಗೆ ಯೋಗ್ಯತೆ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಗೌರವ ಇಲ್ಲ. ನಿನ್ನಿಂದ ಸರ್ಕಾರ ಬಂದಿಲ್ಲ, ರಾಜಕ್ಕಾಗ ನಾನು ನಮ್ಮಿಂದ ನಿಮ್ ಸರ್ಕಾರ ಬಂದಿತ್ತು. ನಿಮ್ಗೇನಿದೆ? ನಿಮ್ಮ ಅಸ್ತಿತ್ವ ಬಂದದ್ದೆ ನಮ್ಮಿಂದ. ನೀವೇನು ಮಾತಾಡ್ತೀವಿ? ದಯವಿಟ್ಟು ಇವತ್ತಿನ ತನಕ ಸ್ಪಷ್ಟ ಬಹುಮತ ಈ ರೂಪದಿಂದನೇ ಸ್ಪಷ್ಟ ಬಹುಮತ ಬರಲ್ಲ, ಬರಲ್ಲ. ಗೌಡ್ರು ನೀವು ಕುಂದ್ರಿ. ಅಲ್ಲ, ಶಿವಲಿಂಗೇಗೌಡರು ಎದ್ದು ನಿಂತಿದ್ದಾರೆ, ಮಾತಾಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಈಗ ಒಪ್ಕೊಂಡಿದೀವಿ, ನಾವೆಲ್ಲ ಸಮಾಧಾನವಾಗಿ ನಾವು ಇರ್ತೇವೆ, ನಾವು ಸಮಾಧಾನವಾಗಿ ಇರ್ತೇವೆ. ಈಗ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆದರೆ ಇವರು ಕೊನೆಯದಾಗಿ ನಾನು ಮುಗಿಸ್ಬಿಡ್ತೇನೆ. ಹೇಳ್ತಾರೆ 45,000 ಕೋಟಿ ಕೇಂದ್ರ ಸರ್ಕಾರ GST ಕೊಟ್ಟಿಲ್ಲ, ಅದರಿಂದ ನಾವು ಹಣ ಕೊಡಕ್ಕಾಗಲ್ಲ ಅಂತಾರೆ. ಭರವಸೆ ಕೊಡಿ. ಆಯ್ತು, ಈಗ ನಾನು ಹಂಗೆಲ್ಲ ಟೀಕೆ ಮಾಡಕ್ ಹೋಗಲ್ಲ. ನಾನು ಟೀಕೆ ಮಾಡಕ್ ಹೋಗಲ್ಲ. ಹೇಳದ್ ಕೇಳಿ, ನಿಮಗೆ ನಮಗೆ ಎಲ್ಲರಿಗೂ ಬೇಕು. ಕೇಂದ್ರದ ಬಕ್ಕಸದಿಂದಲೇ ರಾಜ್ಯಗಳಿಗೆ ದುಡ್ಡು ಬರೋದು, ಕೇಂದ್ರದ ಬಕ್ಕಸದಿಂದಲೇ ರಾಜ್ಯದ ಅಭಿವೃದ್ಧಿಗೆ